ಕೀಮಾ ದೋಸೆ ಹೆಂಗ್ ಮಾಡೋದು ನೋಡೋಣ ಬನ್ನಿ ಅಕ್ಕರೇ. ಒಂದು ಪ್ಯಾನ್ನಾಗೆ 3 ಚಮಚ ಎಣ್ಣೆ ಕಾಯಿಸ್ಕೊಂಡ್ರು. ಅದಕ್ಕೆ ಒಂದ್ ಇಡೀ ಕರಿಬೇವು, 2 ಮೀಡಿಯಂ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಇಡೀ ಕಂದು ಬಣ್ಣ ಬರೋವರೆಗೂ ಮಾಡಿಸ್ಕೊಂಡ್ರ. 1 ಚಿಟಿಕೆ ಉಪ್ಪು ಹಾಕೊಂಡ್ರು. ಆಮೇಲೆ ಅದಕ್ಕೆ 1 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸಿ ಆಮೇಲೆ ಕೊತ್ತಂಬರಿ ಕಡ್ಡಿ ಸಮೇತ ಹಾಕಿದ್ರಕ್ಕೋ. ಆಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಚಿಕನ್ ಕೀಮಾ ಹಾಕೊಂಡು ಇನ್ನೊಂಚೂರು ಫ್ರೈ ಮಾಡ್ಕೊಂಡ್ರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಮೀಡಿಯಂ ಸೈಜ್ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕ್ಬಿಟ್ಟು ಇನ್ನೊಂಚೂರು ಫ್ರೈ ಮಾಡ್ಕೊಂಡ್ರು. ಆಮೇಲೆ 1.5 ಚಮಚ ಗರಂ ಮಸಾಲೆ, 1/2 ಚಮಚ ಅಚ್ಚ ಖಾರದ ಪುಡಿ ಹಾಕಿ ಕೈಮಾ ಚೆನ್ನಾಗಿ ಬೇಯೋ ತನಕ ಬಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಬಿಟ್ರು. ಆಮೇಲೆ 2 ಮೊಟ್ಟೆ ಒಡೆದ್ಬಿಟ್ಟು ಚೂರು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಕದರ್ಕೊಂಡ್ರು. ಹೆಂಚ್ನ ಕಾಯಿಸ್ಕೊಂಡು ದೋಸೆ ಹಿಟ್ಟು ಹುಯ್ದು ಮೇಲ್ಗಡೆ ಒಂಚೂರು ತುಪ್ಪ ಹಾಕಿ ಕಡಿಮೆ ಉರಿನಲ್ಲಿ ದೋಸೆನ ಈ ಕಡೆ ಆ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರು. ಆಮೇಲೆ ಅದೇ ಕದರ್ಕೊಂಡಿದ್ರಲ್ಲ ಮೊಟ್ಟೆ, ಅದನ್ನ ಮೇಲ್ಗಡೆ ಹುಯ್ದು ಸ್ವಲ್ಪ ಬೇಯಕ್ ಬಿಟ್ಟು ಆಮೇಲೆ ಕೈಮಾ ಮಸಾಲೆ ಮಾಡ್ಕೊಂಡಿದ್ರಲ್ಲ ಅದನ್ನ ಮೇಲ್ಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಚೀಸ್ ಉದುರ್ಸಿ ದೋಸೆ ಮಡ್ಚಿಟ್ಟು ಈ ಕಡೆ ಆ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸಿದ್ರು. ಕೈಮಾ ದೋಸೆ ರೆಡಿನಕ್ಕೋ. ಸೊ ಮಾಂತವ್ರೆ, ನೀವು ಮಾಡಿರುವಂಥ ಕೈಮಾ ದೋಸೆನ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾಹಾ, ಬಿಸಿ ಬಿಸಿ ಆಗಿದೆ. ಒಳಗಡೆ ನೀವು ಸ್ಟಫಿಂಗು ಸಖತ್ತಾಗಿ ಮಾಡಿದ್ದೀರಾ. ಆಹಾಹಾ, ಸೂಪರ್ ಸೂಪರ್ ಸೂಪರ್. ಕ್ರಿಸ್ಪಿ ಆಗಿದೆಯಾ? ಆ ಚೀಸ್ ಜೊತೆ ತುಂಬಾ ಚೆನ್ನಾಗಿ ಬೆರೆತಿದೆ, ಬೆಂದಿದೆ. ಸ್ವಲ್ಪ ಡ್ರೈ ಅನ್ಸಿದ್ರೆ ವಿ ಕ್ಯಾನ್ ಯೂಸ್ ಕೆಚಪ್ ಇಲ್ಲ ಮಯೋನೇಸ್ ಜೊತೆ ಯೂಸ್. ಇಲ್ಲ, ಇದಕ್ಕೇನು ನೆಸಸರಿ ಅನಿಸ್ತಾ ಇಲ್ಲ ನನಗೆ. ಯಾಕಂತಂದ್ರೆ ಇದರಲ್ಲಿ ಟೆಂಡರ್ ಆಗಿರ್ಬೇಕಂದ್ರೆ ಅಂದ್ರೆ ತುಂಬಾ ಮೃದುವಾಗಿ ಚಿಕನ್ ಇರ್ಬೇಕಂದ್ರೆ 80% ಕುಕ್ ಮಾಡಬೇಕು. ಆಗ ಸೂಪರ್ ಆಗಿ ಬಂದಿದೆ. ಇದರಲ್ಲಿ ಬಹಳ ಪೌಷ್ಟಿಕ ಅಂತ ಹೇಳ್ಬೋದು. ನಾಳೆ ಸಂಡೆ ನೀವು ಟ್ರೈ ಮಾಡಿ. ಶೋರ್, 100% ಮಾಡ್ತೀನಿ ನಾನು ಇದನ್ನ. ಹಾ, ಸೂಪರ್. ಬಾಡೂಟ